ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ರಾಜೇಶ್ ಅವರೇ, ನಾವು ಪ್ರಯತ್ನ ಪಟ್ಟು, ಯಾಕಂದರೆ ಟೈಮ್ ತುಂಬ ಕಮ್ಮಿ ಇದ್ದಿದ್ದರಿಂದ ನಾವು ನಮ್ಮ ಟೀಮ್ ಎಲ್ಲ ಸೇರಿ ಝೀ ಫೌಂಡೇಶನಿಂದ ಒಂದು ಅಮೌಂಟ್ ಕಲೆಕ್ಟ್ ಆಗಿದೆ. ಅಂದರೆ ಅದನ್ನು ಫುಲ್ ಇದು ಮಾಡೋಕ್ಕಾಗಲಿಲ್ಲ. ಯಾಕೆ ಅದೇ ನನಗೂ ಕಷ್ಟ ಆಗ್ತಿರೋದು, ಏನು ಮಾಡೋದು, ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ. ಒಂದು ಲೆವೆಲ್ ಆಗಿದೆ, ಇನ್ನೊಂದು 40% 50% ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತೀರಾ ನೀವು, ಹೆಂಗೆ ಹೇಳಿ? ಯಾಕಂದರೆ ಪಾಪ ತುಂಬ ಕನ್ಸುಗಳು ಓದ್ಕೊಂಡ್ಬಂದಿದ್ದೀರಾ, ನಿಮ್ಮ ಆಸೆ ಹೇಳಿದ್ದೀರಾ. ನನಗೂ ತುಂಬ ಬೇಜಾರಾಗ್ತದೆ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಾವು ಸ್ಪಾನ್ಸರ್ ಹುಡುಕ್ತೀವಿ. ಹೆಂಗೆ ಸ್ಪಾನ್ಸರ್ ಹೆಂಗೆ ಹುಡುಕ್ತೀರಾ? ಮನೇಲಿ ಅಡ್ಜಸ್ಟ್ ಮಾಡ್ತಾರೆ ಅಣ್ಣ. ಹೆಂಗೆ ಅಡ್ಜಸ್ಟ್ ಮಾಡ್ತೀರಾ? ಏನು ಮಾಡೋದು ಹೇಳಿ? ನಾವು ಇಷ್ಟೆಲ್ಲ ಮಾಡಿದ್ದೀವಿ, ನನಗೆ ಅರ್ಥ ಆಗ್ತಿಲ್ಲ ಅವಾಗ ಹೆಂಗೆ, ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾವು ಆದಷ್ಟು ಟ್ರೈ ಪಡ್ತೀವಿ, ಇಲ್ಲಾಂದರೆ ಅಣ್ಣ ಅಡ್ಜಸ್ಟ್ ಮಾಡಿ ಆಗುತ್ತೆ. ನಿಮ್ಮ ಅಣ್ಣನ ಕೇಳಿದ್ವಲ್ಲ ಅವಾಗ್ಲೇನೆ, ಏನು ತುಂಬ ಕಷ್ಟ ಅಂತ. ಏನು ಮಾಡೋಕ್ಕಾಗುತ್ತೆ ಹೇಳಿ ರಾಜೇಶ್? ಚಾನ್ಸ್ ಮಿಸ್ ಆಗುತ್ತೆ ಹೋಗೋದು. ಟೈಮ್ ಬೇರೆ ಕಮ್ಮಿ ಇದೆ ಅಲ್ವಾ? ಇನ್ನು ಈ ಮಂತ್ 31 ಒಳಗಡೆ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಬೇಕು. ಸರ್ಪ್ರೈಸ್ ಬ್ರೇಕ್ ಮಾಡ್ಬೋದು. ರಾಜೇಶ್, ಡೋಂಟ್ ವರಿ, ನೀನು ಹೋಗೋಕ್ಕೆ ಈ ಝೀ ಫೌಂಡೇಶನ್ ಅಲ್ದೇನೆ ನಾನು ನಿನಗೆ 50,000 ರೂಪಾಯಿ ಚೆಕ್ ಕೊಡ್ತೀನಿ. ಈ ಅಮೌಂಟ್ ಆಗಿದೆ ರಾಜೇಶ್ ನಿಮಗೆ. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ನನಗೆ ಯಾಕೆ ಬೇಸಿಕ್ಕಾಗಿ ಇಂಟ್ರೆಸ್ಟ್ ಆಗಿದ್ದು ಅಂದರೆ, ಕೊಡಬೇಕು ಅಂತ ಅನ್ಸಿದ್ದು ವರ್ಲ್ಡ್ ಕಪ್ ಲೈಫ್ಲಿ ಇದೊಂದು ಅಂಬಿಷಿಯಸ್ ದಿಸ್ ಒನ್. ಸೊ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಕರ್ನಾಟಕದಿಂದ ಒಬ್ಬ ಕ್ಯಾಪ್ಟನ್ ಆಗಿ ಹೋಗ್ತಿದ್ದೀನಿ ಅಂದರೆ ಅದು ನಮಗಂತೂ ಅದು ಭಾಳ ಖುಷಿ ಕೊಡೋಂಥ ವಿಚಾರ. ಅದನ್ನು ನೀವು ಖಂಡಿತ ಒಳ್ಳೆ ರೀತಿಯಲ್ಲಿ ಆಡಿ ನಮ್ಮ ಇಂಡಿಯಾಗೆ ಒಂದು ಒಳ್ಳೆ ಹೆಸರು ಬರಬೇಕು, ನಮ್ಗೆ ಅದು ಬೇಕು. ಯಾಕಂದ್ರೆ ಇಂಡಿಯಾ ಅಂದರೆ ನಮಗೆ ಪ್ರಾಣ. ಸೊ ಇದು ಖಂಡಿತ ಇದು ಒಳ್ಳೆಯದಕ್ಕೆ ಉಪಯೋಗಿಸಿ. ನೋಡಿ, ಇದು ನನ್ನ ಕಡೆಯಿಂದ, ಇದು ಝೀ ಫೌಂಡೇಶನ್. ಓಕೆ, ಆಲ್ ದಿ ಬೆಸ್ಟ್, ಪ್ಲೇ ವೆಲ್. ಆಮೇಲೆ ನನಗೊಂದು ಸಣ್ಣ ಆಸೆ ಇದೆ, ಹೇಳ. ಎಲ್ಲರ ಆಸೆ ನಾನು ಕೇಳ್ತೀನಿ, ನನ್ನ ಆಸೆ ನೀವು ಕೇಳಿ. ಯೂಶುವಲಾಗಿ ನಾವು ಏನು ಕಲ್ತಿರ್ತೀವೋ ಅದು ಇನ್ನೊಬ್ರಿಗೆ ದಾನ ಮಾಡೋದು ತುಂಬ ಒಳ್ಳೆ ಗುಣ ಅಂತಾರೆ. ಏನೇ ಕಲ್ತೀವಿ, ವಿದ್ಯೆ ಆಗೋದು ಸರಿ, ಅದಕ್ಕೇನೆ ಮಾಸ್ಟರ್ಸ್ ಅಂತಾರೆ, ಪ್ರೊಫೆಸರ್ಸ್ ಅಂತಾರೆ, ಲೆಕ್ಚರರ್ಸ್ ಅಂತಾರೆ. ಸೊ ಇವಾಗ ನೀವು ಇದನ್ನು ಕಲ್ತಿದ್ದೀರಾ, ಥ್ರೋಬಾಲ್ ಕಲ್ತಿದ್ದೀರಾ. ನನಗೊಂದು ಆಸೆ ಏನಂದರೆ, ನೀವು ಒಂದು 10 ಮಕ್ಕಳಿಗೆ ಹೇಳ್ಕೊಡ್ಬೇಕು. ಓಕೆ, ಅದು ನೆರವೇರಿಸ್ತೀರಾ? ಓಕೆ, ಆಲ್ ದಿ ಬೆಸ್ಟ್, ಟೇಕ್ ಕೇರ್. ವರ್ಲ್ಡ್ ಕಪ್ನಲ್ಲಿ ಆಡೋದಕ್ಕೆ 50,000 ರೂಪಾಯಿ ಚೆಕ್ ಅನ್ನ ನೀಡಿದ ಶಿವಣ್ಣ ನಿಜಕ್ಕೂ ತಮಗೆ ಸ್ಪೋರ್ಟ್ಸ್ ಬಗ್ಗೆ ಇರುವ ಅಭಿಮಾನ ವ್ಯಕ್ತಪಡಿಸಿರೋದು ಎಲ್ರಿಗೂ ತಿಳಿತು.